ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಇನ್ನು ಬೇಸಿಗೆ ಕಾಲನೇ ಬಂದಿಲ್ಲ, ಆಲ್ರೆಡಿ ತುಂಬ ಬಿಸಿಲು ಇದೆ. ಜೊತೆಗೆ ಆಲ್ರೆಡಿ ಸೆಕೆನೂ ಕೂಡ ಸ್ಟಾರ್ಟ್ ಆಗಿದೆ. ತುಂಬ ಜನ ಫ್ಯಾನ್ ತೊಗೊಳಕ್ಕಾಗಿರ್ಬೋದು, ಇಲ್ಲ ಕೂಲರ್ ಆಗಿರ್ಬೋದು, ಇಲ್ಲ ಏರ್ ಕಂಡೀಷನರ್ನ ತೊಗೊಳೋದಕ್ಕೆ ತುಂಬ ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕೆಲವರು ಪರ್ಚೇಸ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ನಾನಿವತ್ತು ಬಂದ್ಬಿಟ್ಟು ಏರ್ ಕಂಡೀಷ್ನರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಏರ್ ಕಂಡೀಷ್ನರ್ ಎ ಸಿನ ನೀವು ತೊಗೊಳ್ಬೇಕಂದ್ರೆ ಸೊ ಮೇನಾಗಿ ಗೊತ್ತಿರಬೇಕಾದ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೈಡಲ್ಲಿ ನೋಟಿಫಿಕೇಷನ್ ಬಟನ್ ಇದೆ, ಸೊ ಅದನ್ನು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಏನಂದರೆ ಏರ್ ಕಂಡೀಷ್ನರು ನಮ್ಮ ದೇಶದಲ್ಲಿ ಅಂತ ಬಂದರೆ, ನಮ್ಮ ಭಾರತ ದೇಶದಲ್ಲಿ ಒಂದು 8 to 10% ಜನ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂತ ಬಂದಾಗ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಏರ್ ಕಂಡೀಷ್ನರ್ ಎ ಸಿ ಅನ್ನೋದು ಬಂದ್ಬಿಟ್ಟು ಪ್ರೈಸ್ ಜಾಸ್ತಿ ಇರುತ್ತೆ, ಹಾಗೆ ಪವರ್ ಕನ್ಸಂಪ್ಷನ್ ಅಂದರೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರುತ್ತೆ, ಮತ್ತು ನಾವು ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಅವ್ರಿಗೆ ಒಂದು ಮೈಂಡಲ್ಲಿರುತ್ತೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಸೊ ಏರ್ ಕಂಡೀಷ್ನರ್ ತೊಗೊಳ್ಳೋ ಜಾಗದಲ್ಲಿ ಏರ್ ಕೂಲರ್ ಆಗಿರ್ಬೋದು, ಸೊ ಇಲ್ಲಾಂದರೆ ಫ್ಯಾನ್ಗಳನ್ನ ತೊಗೊಂಡು ಯೂಸ್ ಮಾಡ್ತಾ ಇರ್ತಾರೆ. ಸೊ ನಾನು ಇವತ್ತು ನಿಮಗೆ ಏರ್ ಕಂಡೀಷ್ನರ್ಗೆ ನೀವು ತೊಗೊಳ್ಬೇಕಂದ್ರೆ ಏನೆಲ್ಲ ಗೊತ್ತಿರಬೇಕಂತ ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಜನರಲ್ ಆಗಿ ಅಂತ ಬಂದಾಗ ಇವಾಗ ಎ ಸಿಗಳಲ್ಲಿ ಬಂದಾಗ 4-5 ಥರ ಎ ಸಿ ಬರುತ್ತೆ. ಇವಾಗ ಸ್ಪ್ಲಿಟ್ ಎ ಸಿ ಆಗಿರ್ಬೋದು, ಸೊ ಅಂದರೆ ಇಂಡೋರ್ ಸಪ್ರೇಟ್ ಇರುತ್ತೆ, ಔಟ್ಡೋರ್ ಸಪ್ರೇಟ್ ಇರುತ್ತೆ. ಮತ್ತು ವಿಂಡೋ ಎ ಸಿ ಅಂತ ಬರುತ್ತೆ, ಅಂದರೆ ಆಫೀಸ್ಗಳಲ್ಲಿ ಕೆಲವೊಂದು ಆಫೀಸ್ಗಳಲ್ಲಿ ನೋಡಿರ್ತಾರೆ ಮೇಲ್ಗಡೆ ವಿಂಡೋ ಶೇಪ್ ಎಲ್ಲ ಇರುತ್ತೆ. ಸೊ ಆ ಥರ ಎ ಸಿಗಳು ನೋಡಿರ್ತಾರೆ. ಮತ್ತು ಪೋರ್ಟಬಲ್ ಎ ಸಿ ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡ್ತೀವಿ ಅಂತಾನೆ ಒಂದೊಂದು ಎ ಸಿಗಳು ಬರುತ್ತೆ. ಸೊ ಅದೇ ರೀತಿ ಕಮರ್ಷಿಯಲ್ ಎ ಸಿ ಬರುತ್ತೆ, ಅಂದರೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಹಾಕಿರ್ತಾರೆ, ಇಲ್ಲೆಲ್ಲ ಇದೆ ನೋಡಿ, ಅದೆಲ್ಲ ಬಂದುಬಿಟ್ಟು ಸೊ ಕಮರ್ಷಿಯಲ್ ಎ ಸಿ ಬರುತ್ತೆ. ಸೊ ಇವಾಗ ಮನೆಗಳಲ್ಲಿ ಅಂತ ಬಂದಾಗ ಸೊ ಜಾಸ್ತಿ ಯೂಸ್ ಮಾಡೋದು ಸ್ಪ್ಲಿಟ್ ಎ ಸಿ. ಸೊ 90% ಬಂದ್ಬಿಟ್ಟು ಸ್ಪ್ಲಿಟ್ ಎ ಸಿನ ಯೂಸ್ ಮಾಡ್ತಾರೆ. ಸೊ ಇಂಡೋರ್ ಸಪ್ರೇಟ್ ಇರುತ್ತೆ, ಔಟ್ಡೋರ್ ಸಪ್ರೇಟ್ ಇರುತ್ತೆ. ಸೊ ಇದಕ್ಕೆ ಇದನ್ನು ನೀವು ಮನೆಗೆ ಹಾಕ್ಸ್ಕೊಳ್ಬೇಕು ಅಂದರೆ ಸೊ ಮೇನಾಗಿ ಬಂದ್ಬಿಟ್ಟು ನಿಮ್ಮ ರೂಮ್ ಸ್ಕ್ವೇರ್ ಫೀಟ್ ಏನಿದೆ, ಸೊ ಸ್ಕ್ವೇರ್ ಫೀಟಿಗೆ ತಕ್ಕಂತೆ ನೀವು ಎಷ್ಟು ಟನ್ನೇಜ್ನ ಯೂಸ್ ಮಾಡಬೇಕಾಗುತ್ತೆ ಅನ್ನೋದು ಸೊ ಮೇನಾಗಿ ಗೊತ್ತಿರಬೇಕು. ಮತ್ತು ಜನರಲ್ಲಾಗಿ ನಾವು ಟನ್ನೇಜ್ನ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ನಿಮ್ಮ ಮನೇಲಿ ಏನಾದ್ರು ಸ್ಪ್ಲಿಟ್ ಎ ಸಿ ಏನಾದ್ರು ನೀವು ಹಾಕೊಳ್ಳೋಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಸೊ 10x10 ಅಥವಾ 10x12 ಅಂದರೆ ನಿಮ್ಮ ಮನೆ ಸ್ಕ್ವೇರ್ ಫೀಟ್ 120 ಸ್ಕ್ವೇರ್ ಫೀಟ್ ಅಂದರೆ 120 ಸ್ಕ್ವೇರ್ ಫೀಟ್ ಏನಾದ್ರು ಇತ್ತು ಅಂದರೆ ಸೊ ಒಳಾಂಗಣ ಬಂದುಬಿಟ್ಟು ಸೊ ಅದಕ್ಕೆ ನಾವು ಸಜೆಸ್ಟ್ ಮಾಡೋದು 1 ಟನ್ನ ಸಜೆಸ್ಟ್ ಮಾಡ್ತೀವಿ. ಅದೇ 120ರಿಂದ 160 ಏನಾದ್ರು ಸ್ಕ್ವೇರ್ ಫೀಟ್ ಇದೆ ಅಂದರೆ 120 to 160 ಸ್ಕ್ವೇರ್ ಫೀಟ್ ಇದೆ ಅಂದರೆ 1.5 ಟನ್ನ ಸಜೆಸ್ಟ್ ಮಾಡ್ತೀವಿ, 1.5 ಟನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಅದೇ 160ರಿಂದ 240ವರೆಗೂ ಇತ್ತು ಅಂದರೆ ನೀವು 2 ಟನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮ್ಮ ಮನೆ ಏನಾದರೂ ನೀವು ಟೆರಸ್ ಮೇಲೆ ಅಂದರೆ ನೀವು ಟಾಪ್ ಫ್ಲೋರಲ್ಲಿ ಇದ್ದೀರ ಅಂದ್ಕೊಳ್ಳಿ, ಸೊ ಇಲ್ಲ ನೀವು ಸನ್ಲೈಟ್ ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮನೆ ವಾಲ್ಗೆ ಬೀಳ್ತಾ ಇದೆ ಅಥವಾ ವಿಂಡೋಗೆ ಬೀಳ್ತಾ ಇದೆ ಅಂದರೆ ಸ್ವಲ್ಪ ಅಲ್ಲಿ ನೀವು 1 ಟನ್ ಯೂಸ್ ಮಾಡೋ ಜಾಗದಲ್ಲಿ 1.5 ಟನ್ ಯೂಸ್ ಮಾಡಬೇಕಾಗುತ್ತೆ. ಸೊ 1.5 ಟನ್ ಯೂಸ್ ಮಾಡೋ ಜಾಗದಲ್ಲಿ 2 ಟನ್ ಯೂಸ್ ಮಾಡಬೇಕು ಅವಶ್ಯಕತೆ ಇರುತ್ತೆ. ಸೊ ಏನಕ್ಕೆ ಅಂತ ಬಂದಾಗ ನಿಮಗೆ ಡೈರೆಕ್ಟು ಸೂರ್ಯನ ಶಾಖ ಬಂದುಬಿಟ್ಟು ನಿಮ್ಮ ಗೋಡೆಗೆ ಬೀಳೋದ್ರಿಂದ ಇಲ್ಲ ಟೆರಸ್ಸು ಕಾಯೋದ್ರಿಂದ ಸೊ ಹೀಟ್ ಜಾಸ್ತಿ ಇರುತ್ತೆ. ಅಲ್ಲಿ ನೀವು 1 ಟನ್ ಹಾಕಿದ್ರೂ ಕೂಡ ಸಾಕಾಗಲ್ಲ, ಅಲ್ಲಿ 1.5 ಟನ್ ಯೂಸ್ ಮಾಡಬೇಕಾಗುತ್ತೆ. ಇವಾಗ 10x10 ಇದ್ರೂ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸೊ ಇನ್ನೂ ಒಂದು ನಿಮ್ಮ ಮನೆ ಒಳಗಡೆ ಏನಾದ್ರೂ ವುಡನ್ ವರ್ಕ್ಸ್ ಏನಾದರೂ ಜಾಸ್ತಿ ಇತ್ತು ಅಂದರೆ ವಾರ್ಡ್ರೋಬ್ಸ್ ಆಗಿರ್ಬೋದು, ಸೊ ಫರ್ನಿಚರ್ಸ್ ಯಾವುದು ಜಾಸ್ತಿ ಇತ್ತು ಅಂದಾಗ ಸೊ ಅದನ್ನು ಕೂಡ ಕೂಲಿಂಗ್ನ ಅಬ್ಸರ್ವ್ ಮಾಡುತ್ತೆ. ಸೊ ಇವಾಗ ಮಾಸ್ಟರ್ ಬೆಡ್ರೂಮ್ ಎಲ್ಲ ಮಾಡಿರ್ತಾರೆ ನೋಡಿ, ಆ ಥರ ಎಲ್ಲ ಇದ್ದಾಗ ನೀವು ಸೊ 1 ಟನ್ ಯೂಸ್ ಮಾಡೋ ಜಾಗದಲ್ಲಿ 1.5 ಟನ್ ಯೂಸ್ ಮಾಡಬೇಕಾಗುತ್ತೆ. ನಾವು ಟನ್ನೇಜ್ನ ಸಜೆಸ್ಟ್ ಮಾಡ್ತೀವಿ ಈ ರೀತಿ. ಸೊ ಅದೇ ರೀತಿ ಇನ್ಸ್ಟಾಲೇಷನ್ ಅಂತ ಬಂದಾಗ ನಿಮಗೆ ಇಂಡೋರು ಒಳಗಡೆ ನಿಮಗೆ ಫಿಕ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಮತ್ತು ಔಟ್ಡೋರು ಬಂದುಬಿಟ್ಟು ಹಿಂದೆಗಡೆ ಸಜ್ಜೆ ಏನಾದ್ರು ಇತ್ತು ಅಂದರೆ ಸಜ್ಜೆ ಮೇಲೆ ಫಿಕ್ಸ್ ಮಾಡ್ತಾರೆ. ಇನ್ ಕೇಸ್ ಅಲ್ಲಿ ಸಜ್ಜೆ ಏನಾದರೂ ನೀವು ಮಾಡಿಸಿಲ್ಲ ಅಂದರೆ ಸೊ ಓಡಿಯೋ ಸ್ಟ್ಯಾಂಡ್ ಅಂತ ಬರುತ್ತೆ, ಅಂದರೆ ವಾಲ್ ಮೌಂಟ್ ಮಾಡ್ತಾರೆ ಅಲ್ಲಿ. ಸೊ ಎಲ್ ಶೇಪ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ, ಅದು ಬೇರೆ ಬೇರೆ ಥರ ಎಲ್ಲ ಸ್ಟ್ಯಾಂಡ್ಸ್ ಇರುತ್ತೆ, ಅದ್ರ ಮೇಲೆ ನಿಮಗೆ ವಾಲ್ ಮೌಂಟ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಬಾಕ್ಸ್ ಒಳಗಡೆ ಬಂದುಬಿಟ್ಟು 3 ಮೀಟರ್ ಕಾಪರ್ ಪೈಪ್ ಬರುತ್ತೆ, ಅದೇ ರೀತಿ 3 ಮೀಟರ್ ಕೇಬಲ್ ಬಂದಿರುತ್ತೆ, ಅದನ್ನು ಬಂದುಬಿಟ್ಟು ನಿಮಗೆ ಕನೆಕ್ಟ್ ಮಾಡಿಕೊಡ್ತಾರೆ. ಸೊ ಇಂಡೋರ್ಗೆ ಔಟ್ಡೋರ್ಗೆ ಕನೆಕ್ಟ್ ಮಾಡಿ ನಿಮಗೆ ಯೂಸ್ ಮಾಡೋದು ಹೇಳ್ಕೊಡ್ತಾರೆ. ಸೊ ಇನ್ನೂ ಒಂದು ಏನಂದರೆ ನಿಮ್ಗೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಸ್ಟ್ಯಾಂಡರ್ಡ್ ಆಗಿ ಅಡಿಷನಲ್ ಚಾರ್ಜಸ್ ಮೇನಾಗಿ ಬೀಳೋದೇನೆಂದರೆ ಸೊ ಅದರಲ್ಲಿ 3 ಮೀಟರ್ಗಿಂತ ನೀವು ಎಕ್ಸ್ಟ್ರಾ ಏನಾದರೂ ಹಾಕ್ಸ್ಕೊಳ್ತೀರಾ ಅಂದರೆ ಇವಾಗ ನಿಮಗೆ ಸ್ವಲ್ಪ ಔಟ್ಸೈಡು ಸಜ್ಜೆ ದೂರ ಇರುತ್ತೆ ಅಂದ್ಕೊಳ್ಳಿ, ಇಲ್ಲ ಕೆಲವರು ಮನೆ ಮೇಲ್ಗಡೆ ಇಡ್ತಾರೆ, ಸೊ ಆಗ ಬಂದುಬಿಟ್ಟು ಕಾಪರ್ ಪೈಪ್ ಬಂದುಬಿಟ್ಟು ಜಾಸ್ತಿ ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಆಗಿ 3 ಮೀಟರ್ ಏನು ಕಾಪರ್ ಪೈಪ್ ಬಂದಿರುತ್ತೆ, ಅದಕ್ಕಿಂತ ನೀವು ಜಾಸ್ತಿ ಏನಾದರೂ ಹಾಕ್ಸ್ಕೊಳ್ತೀರ ಅಂದರೆ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಮಾಡ್ತಾರೆ, ಪರ್ ಮೀಟರ್ಗೆ ಇಷ್ಟಂತ ಚಾರ್ಜಸ್ನ ಮಾಡ್ತಾರೆ. ಅದರಲ್ಲೂ ಕೂಡ ಗೇಜ್ ವೈಸ್ ಎಲ್ಲ ಇರುತ್ತೆ, ಕಾಪರ್ ಪೈಪ್ ಏನು ಗೇಜ್ ಇರುತ್ತೆ ಅದರ ಮೇಲೆ ಚಾರ್ಜಸ್ನ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಆಗಿ 3 ಮೀಟರ್ ಏನಕ್ಕೆ ಬರುತ್ತೆ ಅಂತ ಹೇಳೋದಾದರೆ ಸೊ ಕಂಪನಿ ಅವರು ಸರ್ವೆ ಪ್ರಕಾರ ಏನಂದರೆ ಅವ್ರದ್ದು ಇದ್ರ ಪ್ರಕಾರ ಸೊ 3 ಮೀಟರ್ ಒಳಗಡೆ ನಿಮಗೆ ಇತ್ತು ಅಂದರೆ
ಕೂಲಿಂಗ್ ಕಂಫರ್ಟ್ನೆಸ್ ಕರೆಕ್ಟಾಗಿರುತ್ತೆ. ನೀವು 1 ಟನ್ ಅಂದರೆ 1 ಟನ್ ಥರನೇ ವರ್ಕ್ ಆಗುತ್ತೆ. 1.5 ಟನ್ ಅವ್ರಿಗೆ ಎಷ್ಟು ಕೂಲಿಂಗ್ ಇದೆಯೋ ಅಷ್ಟೇ ವರ್ಕ್ ಆಗುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದಾಗ ಇವಾಗ 5 ಮೀಟರು 6 7 ಮೀಟರ್ 8 10 ಮೀಟರ್ ಆದಾಗ ನಿಮಗೆ ಕೂಲಿಂಗ್ ಎಫಿಷಿಯನ್ಸಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೆ 3 ಮೀಟರ್ ಮಾತ್ರ ಬಂದಿರುತ್ತೆ. ಸೊ ಅದೇ ರೀತಿ ನೀವು ಔಟ್ಸೈಡ್ ಇವಾಗ ವಾಲ್ ಆಗಿರ್ಬೋದು, ಇನ್ಸೈಡೇ ವಾಲ್ ಆಗಿರ್ಬೋದು. ಸೊ ನಾರ್ಮಲ್ ವಾಲ್ ಇತ್ತು ಅಂದಾಗ ಸೊ ನಾರ್ಮಲ್ ಆಗಿ 3 ಇಂಚಸ್ನ ಡ್ರಿಲ್ ಮಾಡಿಬಿಟ್ಟು ಕನೆಕ್ಟ್ನ ಮಾಡಿಕೊಡ್ತಾರೆ. ಸೊ ಅದೇನಾದರೂ ಕೋರ್ ಕಟಿಂಗ್ ಬೀಮ್ ಕಟಿಂಗ್ ಏನಾದ್ರು ಇತ್ತು ಅಂದರೆ ಚಾರ್ಜಸ್ನ ಮಾಡ್ತಾರೆ. ಹೊಸ ಮಾಡಲ್ಸ್ ಅಂತ ಬಂದಾಗ ಸೊ ಇವಾಗ ಮೇನ್ ಬ್ರ್ಯಾಂಡ್ಸ್ ಅಂತ ಬಂದಾಗ ಇವಾಗ ಡೈಕಿನ್ ಆಗಿರ್ಬೋದು, LG ಆಗಿರ್ಬೋದು, ಬ್ಲೂ ಸ್ಟಾರ್ ಆಗಿರ್ಬೋದು, ವೋಲ್ಟಸ್ ಆಗಿರ್ಬೋದು, ಲಾಯ್ಡ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಪ್ಯಾನಾಸೋನಿಕ್ ಆಗಿರ್ಬೋದು. ಸೊ ಎಲ್ಲ ಬ್ರ್ಯಾಂಡ್ದು ಕೂಡ ಹೊಸ ಮಾಡಲ್ಸ್ ಬಂದಿದೆ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಬ್ರ್ಯಾಂಡ್ಗಳದ್ದು ಕೂಡ ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಡೆಮೋ ವಿಡಿಯೋ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಅದಕ್ಕೆ ಉತ್ತರ ನೀಡ್ತೀವಿ. ಹಾಗೆ ನಿಮ್ಗೇನಾದರೂ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆ ಅಂದರೂ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಕಾಲ್ ಮಾಡ್ಬೋದು. ಸೊ ಇಷ್ಟೊತ್ತು ನಿಮ್ಗೆ ತಿಳಿಸ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಕಂಪ್ಲೀಟ್ ಬೇಸಿಕ್ ಇನ್ಫಾರ್ಮೇಷನ್ ಇದೆ, ನಮ್ಗೆ ಎಷ್ಟು ಗೊತ್ತಿದೆ ನಾವು ತಿಳಿಸ್ಕೊಟ್ಟಿದ್ವಿ. ಇದರಲ್ಲೇನಾದರೂ ಸೊ ನಿಮಗೆ ಕರೆಕ್ಷನ್ಸ್ ಇದ್ದರೆ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.